ಕರವೇ ಕಿತ್ತಾಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ. ನಾರಾಯಣಗೌಡರು ಕೂಡ ಸಾಕಷ್ಟು ಮಾತಾಡಿದ್ದಾರೆ, ಜಯದೇವ ಪ್ರಸನ್ನ ಕೂಡ ಸಾಕಷ್ಟು ಮಾತಾಡಿದ್ದಾರೆ. ಜಯದೇವ ಪ್ರಸನ್ನ ಹೇಳೋದೇನು ಅಂದರೆ, ನಾಳೆ ನಾನೆಲ್ಲ ದಾಖಲಾತಿಗಳನ್ನು ತಂದು ತೋರಿಸ್ತೀನಿ ಮಾಧ್ಯಮ ಮಿತ್ರರಿಗೆ ಅನ್ನುವಂಥದ್ದು. ನಾರಾಯಣಗೌಡರು ಕೂಡ ಸವಾಲು ಹಾಕಿದ್ದಾರೆ. ಅದೇನೇನು ದಾಖಲಾತಿಗಳನ್ನ ತೊಗೊಂಬಂದು ತೋರಿಸಿ, ಜೊತೆಗೆ ನಿಮ್ಮ ಜೊತೆಗೆ ಯಾವ್ಯಾವ ಜಿಲ್ಲಾಧ್ಯಕ್ಷರುಗಳಿದ್ದಾರೆ, ಯಾವ್ಯಾವ ಕಾರ್ಯದರ್ಶಿಗಳಿದ್ದಾರೆ, ಯಾರ್ಯಾರ ಪದಾಧಿಕಾರಿಗಳಿದ್ದಾರೆ ಅವ್ರನ್ನೂ ಕೂಡ ತಂದು ತೋರಿಸುವಂಥ ಕೆಲಸ ಆಗಲಿ ಅಂತ ಜಯದೇವ ಪ್ರಸನ್ನ ಹೇಳಿರೋ ಪ್ರಕಾರ ಏನು ಅಂದರೆ, ಒಂದು 20 ಜನ ಬರ್ತಾರೆ ನಮ್ಮ ಕಡೆಯಿಂದಲೂ ಕೂಡ. ನಾವು ಅವ್ರನ್ನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಪ್ರಸ್ತುತಪಡಿಸ್ತೀವಿ. ಕೇವಲ ಅಷ್ಟು ಮಾತ್ರ ಅಲ್ಲ, ಅವ್ರ ಹೆಂಡತಿ ಮಕ್ಕಳನ್ನೂ ಕೂಡ ಅವ್ರು ಕರ್ಕೊಂಡ್ಬರ್ತಾರಂತೆ, ವಿತ್ ದಾಖಲೆಯ ಸಮೇತ ಬರ್ತಾರಂತೆ. ಬಂದು ಎಲ್ಲದನ್ನೂ ಕೂಡ ತೋರಿಸ್ತೀವಿ. ಆಗ ನಿಜಕ್ಕೂ ಇವರ ಬಣ್ಣ ಏನು ಅನ್ನುವಂಥದ್ದು ಬಯಲಾಗುತ್ತೆ ಅನ್ನುವಂಥದ್ದು. ನಾರಾಯಣಗೌಡರು ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ನೀವು ಯಾವ್ಯಾವ ದಾಖಲಾತಿಗಳನ್ನು ತಂದು ತೋರಿಸ್ತೀರಿ, ತಂದು ತೋರಿಸಿ ಅನ್ನುವಂಥದ್ದು. ಬನ್ನಿ, ನಾನು ಕೊನೆಯದಾಗಿ ಜಯದೇವ ಪ್ರಸನ್ನ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಜಯದೇವ್, ಇಲ್ಲಿ ತನಕ ನೀವು ಸಾಕಷ್ಟು ಮಾತಾಡಿದ್ದೀರಿ. ನಾಳೆ ರಾಜ್ಯ ಮಟ್ಟದ ಸಭೆಯಲ್ಲಿ ನಿರ್ಣಯ ತಗೊಂಡಂತ ಎಲ್ಲ ದಾಖಲಾತಿಗಳನ್ನ ನಾನು ಪ್ರೆಸ್ ಮುಂದೆ ಕುತ್ಕೊಳ್ತೀನಿ. ಆಯ್ತು. ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ನೀವು ಇಷ್ಟೊಂದನ್ನೆಲ್ಲ ಹೋರಾಡಿ ಹಾರಾಡಿ ಸಾಧಿಸೋದೇನು? ನೀವು ಫೈನಲ್ ಏನ್ ಸಾಧಿಸಬೇಕು ಅಂತಿದ್ದೀರಿ? ಹಲೋ ಸರ್, ಇನ್ನೊಂದ್ಸಲಿ ಕೇಳಿ ಸರ್. ಜಯದೇವ ಪ್ರಸನ್ನ ಅವರೇ, ನನ್ನ ಪ್ರಶ್ನೆ ಏನು ಅಂದ್ರೆ, ಇಷ್ಟೊಂದನ್ನೆಲ್ಲ ಹೋರಾಡಿ ಹಾರಾಡಿ ನೀವು ಗೌಡರ ವಿರುದ್ಧ ಸಾಧಿಸೋದೇನು? ನೀವು ರಾಜ್ಯದ ಜನತೆಯನ್ನ ಇಂಥ ಮೋಸ ವಂಚಕರಿಂದ ರಕ್ಷಣೆ ಮಾಡುವಂಥದ್ದು. ರಾಜ್ಯದ ಕರ್ನಾಟಕ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳಿಗೆ ನಾರಾಯಣಗೌಡರ ಬಣ್ಣ ಬಯಲಾಗಬೇಕು ಅನ್ನೋದು ಅಷ್ಟೇ. ಸಾಧನೆ ಮಾಡೋದು ಬೇರೆ ಇನ್ನೇನು ಇಲ್ಲ. ಮುಂದೆ ಇನ್ನೆಂದು ಈ ತರ ನಡಿಬಾರ್ದು ನಮ್ಮ ಉದ್ದೇಶ. ಅಲ್ಲ, ಇವಾಗ ಒಂದು ಪ್ರಶ್ನೆ ನಾನು ಕೇಳ್ತೀನಿ ನೇರವಾಗಿ. ಈಗ ಹಿಂದೆಲ್ಲ ಇವ್ರ ಬಣ್ಣವನ್ನು ಬಯಲು ಮಾಡ್ಲಿಕ್ಕೆ ಬಹಳಷ್ಟು ಜನ ಹೋಗಿದ್ರು, ಅವರೆಲ್ಲರೂ ಕೂಡ ನಿಮ್ ಜೊತೆ ಕೈ ಜೋಡಿಸ್ತಾರ? ಬಣ್ಣ ಇವ್ರ ಬಣ್ಣವನ್ನ ಬಯಲು ಮಾಡ್ಲಿಕ್ಕೆ ಹೋದಂತವ್ರು ಹಿಂದೆ ಯಾರ್ಯಾರು ಇದಾರೆ, ಪ್ರವೀಣ್ ಶೆಟ್ಟಿ ಬಣ್ಣ ಆಗಿರ್ಬೋದು, ಬೇರೆಯವ್ರಾಗಿರ್ಬೋದು, ಅವರೆಲ್ಲರೂ ಕೂಡ ನಿಮ್ ಜೊತೆ ಕೈ ಜೋಡಿಸ್ತಾ ಇದಾರಾ? ಅವ್ರು ಯಾರನ್ನು ನಾನು ಕರೆ ತರ್ತಾ ಇಲ್ಲ. ನನ್ನ ರಾಜ್ಯ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ನನ್ನ ಹೆಂಡತಿ ಮಕ್ಕಳು. ಅಲ್ಲಲ್ಲ, ನಾನು ಹೇಳ್ತಿರೋದು ಅವರೆಲ್ಲರೂ ಕೂಡ ನಿಮ್ ಜೊತೆ ಕೈ ಜೋಡಿಸ್ತಾ ಇದಾರಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ನಾಳೆ ಕರ್ಕೊಂಡ್ಬರ್ತೀರೋ ಬಿಡ್ತೀರಾ? ಬೇರೆ ಪ್ರಶ್ನೆ. ಯಾರ್ದು ಅವಶ್ಯಕತೆ ಇಲ್ಲ ಸರ್ ನನಗೆ ಯಾರ್ದು ಅವಶ್ಯಕತೆ ಇಲ್ಲ ಕೈ ಜೋಡಿಸ್ಕೊಳ್ಳುವಂಥದ್ದು. ಸೊ ಮುಂದೆ ಏನ್ ಮಾಡ್ಬೇಕು ಅಂತಿದ್ದೀರಿ ಹಾಗಾದ್ರೆ ನೀವು? ನಾನು ನಾರಾಯಣಗೌಡ್ರ ಹತ್ರ ಒಂದೇ ಒಂದು ಪ್ರಶ್ನೆ ಮಾಡ್ಲಿಕ್ಕೆ ಇಷ್ಟೇ ಪಡ್ತೇನೆ. ಏನು? ಈಗ ವೈಟ್ ಫೀಲ್ಡ್ ಅಲ್ಲಿ ಐರಿಶ್ ಅನ್ನುವಂತ ಒಂದು ಕಾರ್ಖಾನೆ, ಆ ಕಾರ್ಖಾನೆಯಲ್ಲಿ ಸುಮಾರು 69 ಜನ ಕನ್ನಡ ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು. ಸರಿ. ಆ ಕಂಪನಿಯನ್ನ ಮಾಲೀಕ ಚೆನ್ನೈಗೆ ವರ್ಗಾವಣೆ ಮಾಡಬೇಕು ಅಂತೇಳಿ ತೀರ್ಮಾನಿಸಿದಾಗ ಈ ಕಾರ್ಯಕರ್ತರು ನಾವು ಸೇವೆ ಮಾಡಿದ್ದೇವೆ, ನಮಗೆ ಜೀವನಾಂಶವನ್ನ ಕೊಟ್ಟು ನೀವು ಈ ಕಂಪನಿಯನ್ನ ಚೆನ್ನೈಗೆ ಎತ್ಕೊಂಡೋಗಿ ಎಂದ್ರು. ಸರಿ. ಆಗ ಮಾಲೀಕ ಏನ್ ಮಾಡ್ದ, ಅವ್ರಿಗೇನು ಒಬ್ಬೊಬ್ಬರಿಗೆ ಒಂದು 10,000ನೋ 50,000ನೋ 1,00,000ನೋ ಕೊಡ್ತೀನಿ ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದ. ಈ 69 ಕಾರ್ಯಕರ್ತರು ನಮಗಿದು ಸಾಲೋದಿಲ್ಲ, ನಮಗೆ ನೀನು ಅನ್ಯಾಯ ಮಾಡ್ತಾ ಇದೀಯಾ, ನಾವು ನ್ಯಾಯ ಕೇಳ್ತೇವೆ ಅಂತೇಳಿ ಈ 69 ಜನ ಕಾರ್ಮಿಕರು ನಾರಾಯಣಗೌಡ ಹತ್ರ ಹೋಗಿ ಒಂದು ಮನವಿಯನ್ನ ಕೊಟ್ರು. ಸರಿ. ನಾರಾಯಣಗೌಡರು ಮನವಿಯನ್ನ ಸ್ವೀಕಾರ ಮಾಡಿದ್ರು. ನಂತರ ನಾರಾಯಣಗೌಡರು ಆ ಕಾರ್ಖಾನೆಗೆ ಪ್ರವೇಶ ಮಾಡಿದ್ರು. ಮಾಲೀಕರ ಜೊತೆಗೆ ನಾರಾಯಣಗೌಡರು ಚರ್ಚೆ ಮಾಡಿದ್ರು. ಚರ್ಚೆ ಮಾಡಿದಾಗ ಮತ್ತೆ ಒಂದು ಹೊಂದಾಣಿಕೆಗೆ ಬಂದ್ರು. ನಾರಾಯಣಗೌಡ ಒಂದು ಇಷ್ಟೇ ಕೊಡ್ಬೇಕು ಅಂತ ಹೇಳಿದ್ರು, ಮಾಲೀಕ ಅಷ್ಟಾಗಲ್ಲ ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದ್ರು. 99 ಲಕ್ಷಕ್ಕೆ ತೀರ್ಮಾನ ಆಯ್ತು. ಆ 99 ಲಕ್ಷ ಈ 69 ಕಾರ್ಮಿಕರಿಗೆ ಚಕ್ಕಿನ ರೂಪದಲ್ಲಿ 99 ಲಕ್ಷವನ್ನ ಭಾಗವಾಗಿ ಮಾಡಿ ಅವರವರಿಗೆ ಒಂದು ಸ್ವಂತ ಚೆಕ್ಗಳನ್ನ ಕಾರ್ಖಾನೆ ನೀಡಿತು. ಸರಿ. ಈ ಚೆಕ್ಕನ್ನ ನಾರಾಯಣಗೌಡರು ಒಬ್ಬ ಮಾರ್ವಾಡಿ ಬಳಿ ಎತ್ಕೊಂಡೋದ್ರು. 69 ಚೆಕ್ಕನ್ನ. ಹಣ ಬಂದು 99 ಲಕ್ಷ. ನಾರಾಯಣಗೌಡರು ಮಾರ್ವಾಡಿ ಅಂತ ಚೆಕ್ ಕೊಟ್ಟು ಆ 69 ಕಾರ್ಮಿಕರಿಗೆ ಕೊಟ್ಟಂತ ಹಣ ಎಷ್ಟು ಅಂದ್ರೆ 28 ಲಕ್ಷ. ನಿಮ್ಮ ಹತ್ರ ದಾಖಲೆಗಳಿದೆಯಾ ಅದೆಲ್ಲ? ಸ್ಟೇಷನ್ ಅಲ್ಲಿ ಇದೆ. ಕಮಿಷನರ್ ಆಫೀಸ್ ಬನ್ನಿ, ನಿಮ್ಗೆ ಗೊತ್ತಾಗ್ತದೆ. ಅಲ್ಲ, ಅವ್ರನ್ನು ಕರ್ಕೊಂಡ್ ಬರ್ತೀರಾ ನಾಳೆ ಏನಾದ್ರು? ಕಮಿಷನರ್
ಅಲ್ಲಲ್ಲ, ಕಮಿಷನರ್ ಆಫೀಸ್ಗೆ ಹೋಗೋಣ ಬನ್ನಿ ಸರ್, ಅಲ್ಲೇ ತೀರ್ಮಾನ ಆದದ್ದು. ಅಲ್ಲ ಸರ್, ನಾಳೆ ಅಧಿಕಾರಿಗಳು ಬಿಪಿನ್ ಗೋಪಾಲ್ ಕೇಳಿ, ಕೃಷ್ಣ, ಯಾವ ಶರತ್ ಚಂದ್ರ ಅವರು, ಅಚ್ಯುತ ರಾವ್ ಅವರು. ಓಕೆ ಓಕೆ, ಅಲ್ಲ ನಾಳೆ ಅವ್ರನ್ನೂ ಏನಾದ್ರು ನೀವು ಪ್ರಸ್ತುತಪಡಿಸ್ತೀರಾ? ಒಂದು ನಿಮಿಷ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಇಲ್ಲ, ನೀವು ಪೂರ್ತಿ ಕೇಳಿಸ್ಕೊಳ್ಳೇ ಇಲ್ಲ, ನಾನು ಇನ್ನ ಹೇಳೋದ್ರಲ್ಲಿ ಹೇಳಿ 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 ಹೇಳಿ. ನಾನು ಸಂಕ್ಷಿಪ್ತವಾಗಿ ಹೇಳ್ದೆ, ಸಂಕ್ಷಿಪ್ತವಾಗಿ ಹೇಳಿ, ಸಮಯದ ಅಭಾವ ಇದೆ. ಅದಕ್ಕೋಸ್ಕರ ಯಾಕಂದ್ರೆ ಅದು ಪೂರ್ತಿ ಆಗ್ಬೇಕ್ರಿ. ಸಂಕ್ಷಿಪ್ತವಾಗಿ 99 ಲಕ್ಷ ಚೆಕ್ಕನ್ನ ಎತ್ಕೊಂಡೋಗಿ ಮಾರ್ವಾಡಿ ಹತ್ರ ಕೊಟ್ಟು ಆ ಕಾರ್ಮಿಕರಿಗೆ 28 ಲಕ್ಷ ಕೊಟ್ಟು 71 ಲಕ್ಷ ನಾರಾಯಣಗೌಡರು ಗುಳು ಮಾಡುದು. ಆಯ್ತು, ಕೇಳೋಣ ತಡ್ರಿ, ಅವ್ರನ್ನೇ ಕೇಳೋಣ. ಇದಾದ ನಂತರ ಇದೇ ಕಾರ್ಮಿಕರು ಪೊಲೀಸ್ ಸ್ಟೇಷನ್ ಕಮಿಷನರ್ ಹತ್ರಕ್ಕೆ ಹೋಗಿ ಎಲ್ಲರೂ ಕಂಪ್ಲೇಂಟ್ ಕೊಟ್ಟು ಕುತ್ಕೊಂಡಿದ್ರಲ್ಲಿ. ಈ ವಿಷಯವನ್ನ ನಾರಾಯಣಗೌಡರು ಅರ್ತ್ಕೊಂಡು ಇದ್ಯಾಕೋ ದೊಡ್ಡ ವಿಷಯ ಆಗ್ತಾ ಇದೆ ಅಂತೇಳಿ ಸ್ಟೇಷನ್ ಹತ್ರಕ್ಕೆ ಬಂದು 41 ಲಕ್ಷ ತಿರುಗಿ ಆ ಕಾರ್ಮಿಕರಿಗೆ ಕೊಟ್ಟರು. ಮತ್ತೆ ಅದರಲ್ಲಿ 21 ಲಕ್ಷವನ್ನ ನಾರಾಯಣಗೌಡ ಎತ್ಕೊಂಡೋಗಿದ್ದಾರೆ. ಇದಕ್ಕೆ ನಾರಾಯಣಗೌಡ ಏನ್ ಹೇಳ್ತಾರೆ, ಕಮಿಷನರ್ ಆಫೀಸ್ಗೆ ಹೋಗೋಣ, ಒಟ್ಟಿಗೆ ಎಲ್ಲರೂ ಹೋಗೋಣ, ಅಲ್ಲೇ ಕೂತ್ಕೊಳ್ಳೋಣ. ಈ ಪಂಚಾಯತಿ ಅಚ್ಯುತ ರಾವ್ ಅವರು, ಅಲ್ಲ 21 ಲಕ್ಷ, ಬಿಪಿನ್ ಗೋಪಾಲ್ ಕೃಷ್ಣ ಅವರು, ಅಲ್ಲಲ್ಲ ಜಯದೇವಪ್ರಸನ್ನ ಅವರೇ, ಅವರು. ಹೌದು ಜಯದೇವಪ್ರಸನ್ನ ಅವರೇ, ಈಗ ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಗೌಡ್ರು, ಹೇಳಿ ಸರ್. ಅವರು ಹೇಳಿದ್ರು, ಪ್ರಾರಂಭದಿಂದ ಹೇಳ್ಕೊಂಬಂದ್ರೆ ಅದೆಲ್ಲವೂ ಸರಿ, ಸತ್ಯವ ಹೇಳಿದ್ರು, ಪರ ಇಲ್ಲ. ಒಬ್ಬ ಸುಮಾರು 60-70 ಜನ ಕಾರ್ಮಿಕರಿಗೆ ಒಂದು ಫ್ಯಾಕ್ಟ್ರಿಯಲ್ಲಿ ಅನ್ಯಾಯ ಮಾಡಿ ಏಕಾಏಕಿ ಚೆನ್ನೈಗೆ ಅದನ್ನು ಶಿಫ್ಟ್ ಮಾಡಬೇಕು, ವರ್ಗಾವಣೆ ಮಾಡಬೇಕು ಅಂತೇಳಿ ಹೋದಾಗ ಆ ಕಾರ್ಮಿಕರು ದುಡ್ದಂಥ ಪರಿಹಾರದ ಹಣವನ್ನು ಕೇಳಿದ್ದಕ್ಕೆ ಅವ್ರು ಕೊಡಲ್ಲ, ನಾನು ಇಷ್ಟೆಲ್ಲ ಕೊಡ್ಲಿಕ್ಕೆ ಬರೋದಿಲ್ಲ, ಕೇವಲ 1 ತಿಂಗಳು 2 ತಿಂಗಳು ಸಂಬಳವನ್ನು ಕೊಟ್ಟು ನಾನು ಹೋಗ್ತೀನಿ ಎಂದಾಗ ಅವರಿಗೆ ನ್ಯಾಯ ಸಿಗದೆ ಹೋದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಹತ್ರ ಬಂದು ಒಂದು ಮನವಿ ಮಾಡಿಕೊಂಡ್ರು. ನಾವು ಇಷ್ಟಿಷ್ಟು ವರ್ಷ ಕೆಲಸ ಮಾಡಿದ್ದೀವಿ, ಕೆಲಸ ಮಾಡಿದ್ದಕ್ಕೆ ನಮಗೆ ಪರಿಹಾರ ಕೊಡದಲ್ಲೇ ಅವರು ಊರು ಖಾಲಿ ಮಾಡ್ಕೊಂಡು ಹೋಗ್ತಾಯಿದ್ದಾರೆ, ಕಾರ್ಖಾನೆ ಖಾಲಿ ಮಾಡ್ಕೊಂಡು ಹೋಗ್ತಾಯಿದ್ದಾರೆ, ನಮಗೆ ನ್ಯಾಯ ಕೊಡಿಸಿ ಅಂತ ಬಂದಾಗ ನಾವು ಆ ಉದ್ಯಮದ ಮಾಲೀಕರ ಜೊತೆಯಲ್ಲಿ ಮಾತಾಡಿ ಅವ್ರಿಗೆಲ್ಲರಿಗೂ ಸಹ ಹಣವನ್ನು ಎಷ್ಟೆಷ್ಟು ಕೊಡಬೇಕು ಅಂತೇಳಿ ಅವರೇ ಹೇಳಿದಾಗೆ ಅವರ ಹೆಸರಿಗೆ ಚೆಕ್ ಮುಖೇನ ಹಣವನ್ನು ಕೊಡ್ತಾರೆ. ಹಣ ಕೊಟ್ಟಿದ್ದು ಆದ ಮೇಲೆ ಅವರು ಅವರ ಹೆಸರಲ್ಲಿ ಹೋಗಿ ಚೆಕ್ಕನ್ನು ಡಿಸ್ಕೌಂಟ್ಗಳು ಮಾಡ್ತಾರೆ. ನಾರಾಯಣಗೌಡರು ಯಾರು ಮಾಡಲ್ಲ. ಕೆಲವು ಅಲ್ಲಿ ಕರ್ಕೊಂಡೋಗಿರೋದಿವೆ, ಆ ಮಾರ್ವಾಡಿ ಒಟ್ಟಿಗೆ ಹಣ ಪಡ್ಕೊಂಡಿರೋದಿವೆ. ಕೇಳಿ, ನಾನು ಹೇಳೋದು ಕೇಳಿ, ನೀನು ಹೇಳೋವರೆಗೂ ನಾನು ಕೇಳಿದ್ದೀನಿ, ಕೇಳಿ ನಾನು ಹೇಳೋದು. ಅವ್ರ ಹೆಸರಿಗೆ ಚೆಕ್ ಕೊಡ್ತಾರೆ, ಅವ್ರು ಹೋಗಿ ಡಿಸ್ಕೌಂಟ್ ಮಾಡ್ಕೋತಾರೆ. ಆದರೆ ಈ ಆಡಳಿತ ವರ್ಗ ಇರುತ್ತಲ್ಲ, ಇವರಿಗೆ ಅವರು ಹಣ ಕೊಡೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಇವರು ನಿಮ್ಮನ್ನು ಕರ್ಕೊಂಬಂದಿರೋದು ಇವರೇ, ನಮ್ಮನ್ನು ಎದುರಿಸಿರು ಬೆದರಿಸಿರು, ಹಾಗಾಗಿ ನಾನು ಇವರಿಗೆ ಹಣ ಕೊಡಲ್ಲ ಅಂತ. ಹಣ ಯಾರಿಗೆ? ಈ ಆಡಳಿತ ವರ್ಗ, ಕಾರ್ಮಿಕರು ಬಿಟ್ಟು ಆಡಳಿತ ವರ್ಗದಲ್ಲಿ ಯಾರಿರ್ತಾರೆ, ಒಂದು 15-20 ಜನ ಯಾರಿರ್ತಾರೆ, ಅವ್ರಿಗೆ ಹಣ ಕೊಡೋಕ್ಕೆ ಅವರು ಒಪ್ಕೊಳ್ಳಲ್ಲ ಕಾರ್ಮಿಕರು. ಸರಿ, ಆಗ ನಾವು ಇಲ್ಲ ಅವ್ರಿಗೂ ಕೊಡಬೇಕು, ಯಾಕೆಂದರೆ ಅವರು 10-15 ವರ್ಷ ಕೆಲಸ ಮಾಡಿದ್ದಾರೆ, ಅವ್ರಿಗೂ ಕೊಡಬೇಕು ಅಂದಾಗ ಆ ಮಾಲೀಕರೇನು ಹೇಳಿದ್ರು, ನಾನು ಇವರ ಹೆಸರಿಗೆ ನಾನು ಕೊಡೋದಿಲ್ಲ, ನಿಮಗೆ ಕೊಡ್ತೀವಿ, ನೀವು ಅವರಿಗೆ ಕೊಡೋದಿದ್ರೆ ಕೊಡ್ರಿ, ಇಲ್ಲದೆ ಹೋದರೆ ಬೇಡ ಅಂತ ಹೇಳಿ ಮಾಲೀಕರು ಆ ಹಣವನ್ನು ನಮ್ಮ ಹೆಸರಿಗೆ ಕೊಟ್ಟರು. ಆ ತಂದು ನಾವು ಬ್ಯಾಂಕಲ್ಲಿ ಹಾಕಿ ಅದನ್ನು ಡ್ರಾ ಮಾಡಿ ಕೊಡೋಕ್ಕಿಂತ ಮುಂಚೆ ಸ್ವಲ್ಪ ಅವರಲ್ಲಿ ಗೊಂದಲ ಮಾಡಿಕೊಂಡು ಹೋದರು. ಕೊನೆಗೆ ನಮ್ಮ ACP ವೆಂಕಟಸ್ವಾಮಿ ಇದ್ದಾರೆ, ಎಷ್ಟು ಕೊಟ್ಟರು ಅವರು ಓನರ್ ನಿಮ್ಮ ಕಡೆಗೆ? 20 ಲಕ್ಷ ಕೊಟ್ಟರು. ಆ ವೆಂಕಟಸ್ವಾಮಿ ACP ವೆಂಕಟಸ್ವಾಮಿ ಇದ್ದಾರೆ ಚಿಕ್ಕಪೇಟೆಯಲ್ಲಿ. ಇವತ್ತು ಅಲ್ಲಿ ದಾಖಲೆಗಳಿದೆ, ಯಾರೇನು ಅದನ್ನ ಇದು ಮಾಡೋಂಗಿಲ್ಲ. ಚಿಕ್ಕಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ್ರಿಗೆ ದಾಖಲೆ ಸಿಕ್ಬಿಡುತ್ತೆ. ಸರಿ, ಹೇಳಿ. ಅಲ್ಲಿ 20 ಲಕ್ಷವನ್ನು ಅವರಿಗೆ ಎಲ್ಲ ಆಡಳಿತ ವರ್ಗಕ್ಕೂ ಕೊಟ್ಟಿದ್ದಾಯಿತು. ಜಯದೇವಪ್ರಸನ್ನ ಆರೋಪ ಮಾಡ್ತಿರುವಂಥದ್ದು 21 ಲಕ್ಷ ರೂಪಾಯಿ ಸಾರಾಸಗಟ್ಟಾಗಿ ಅವ್ರು ಎತ್ಕೊಂಡು ಹೋಗ್ಬಿಟ್ರು ಗೌಡ್ರು, ಇದಕ್ಕೆ ನನ್ನಲ್ಲಿ ದಾಖಲಾತಿಗಳಿದೆ ಅನ್ನುವಂಥ ಮಾತ್ರ ಹೇಳ್ತಾ ಇದ್ದಾರೆ ಅವರು. ಏನಿದೆ ಕತೆ? ನಾನು ಹೇಳ್ತಿರೋದು, ನಾರಾಯಣಗೌಡರು 21 ಲಕ್ಷ ಅಲ್ಲ, 21 ರೂಪಾಯಿ ತೊಗೊಂಡೋಗಿರೋ ದಾಖಲಾತಿಗಳು ಅವ್ರು ಹೇಳ್ತಾ ಇದ್ದಾರೆ. ಅವರು ಎಲ್ಲವನ್ನು ಇಲ್ಲಿ ಮಾಧ್ಯಮದೊಂದು ಹೇಳ್ತಿರೋದು, ಯಾವುದೇ ದಾಖಲಾತಿ ಇಲ್ದಲೇ ಹೇಳ್ತಿರೋದು. ನಾಳೆ ಇಡೀ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ದಾಖಲೆ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತಾರಲ್ಲ, ನಾಳೆ ಇದನ್ನು ದಾಖಲೆ ಬಿಡುಗಡೆ ಮಾಡಲಿ, ಇದು ದಾಖಲೆ ಆಗಲಿ. ಯಾಕೆಂದ್ರೆ ನನ್ನ ಪ್ರಶ್ನೆ ಮಾಡ್ತಾರೆ, ಸಂಸ್ಕೃತಿ ಇಲಾಖೆಯಿಂದ ನನ್ನ ಪ್ರಶ್ನೆ 5 ಲಕ್ಷ ಪಡ್ಕೊಂಡ್ರಿ, ದಾಖಲೆ ಇಲ್ವಾ? ನನ್ನ ಪ್ರಶ್ನೆ ಅವ್ರು ಕೇಳ್ತಾರೆ, ನಾನು ಉತ್ತರ ಕೊಡ್ತೀನಿ. 10 ಲಕ್ಷ ದಾಖಲೆ ಇಲ್ವಾ? ಕೇಳ್ರಿ, 1 ರೂಪಾಯಿ ದಾಖಲೆ ತೋರಿಸು ಸಾಕು. ಒಂದೇ 1 ರೂಪಾಯಿ ನಾರಾಯಣಗೌಡ ತಗೊಂಡಿರೋ ದಾಖಲೆ ನಿಲ್ತ ಇದ್ರೆ ಈಗ ತೋರಿಸು ನೋಡೋಣ. 25 ಲಕ್ಷ 1 ರೂಪಾಯಿ ತೋರಿಸು, 25 ಲಕ್ಷ ಬೇಡ,
25 ಲಕ್ಷ ಬೇಡ, 1 ರೂಪಾಯಿ ದಾಖಲೆ ತೋರಿಸು. ನೀನು ನಾರಾಯಣಗೌಡರು ಎತ್ಕೊಂಡು ಹೋಗಿರೋದನ್ನ ನಾನು ಒಪ್ಕೋತೀನಿ. ಒಂದೇ 1 ರೂಪಾಯಿ ಬಾ, ನನ್ನ ಹತ್ರ ದಾಖಲೆ ಕೊಡ್ತೀನಿ ನಿನಗೆ. ಅವರೆಲ್ಲ ಎಲ್ಲರೂ ಹಣ ತಗೊಂಡೋಗಿರೋದಕ್ಕೆ ದಾಖಲೆ ಇದೆ, ಕೊಡ್ತೀನಿ ಬಾ ನನ್ನ ಹತ್ರ. ನೋಡು ಜಯದೇವ್ ಪ್ರಸನ್ನ, ನೀನು ನಿಜವಾದ ನಿನ್ನ ಆರೋಪ ಮಾಡೋದಾದ್ರೆ ದಾಖಲೆ ಇಟ್ಕೊಂಡು ಬಂದು ಕುತ್ಕೊಂಡು ಆರೋಪ ಮಾಡು, ಆಗ ಜಯದೇವ್ ಪ್ರಸನ್ನ ಒಪ್ಕೋತೀನಿ. ನಾರಾಯಣಗೌಡರು 21 ಲಕ್ಷ ಅಲ್ಲ, 21 ಪೈಸಾ ಇಲಾಖೆಯಲ್ಲಿ ನೀವು ತಗೊಂಡಿಲ್ವಾ, ಹಣ ಪಡ್ಕೊಂಡಿಲ್ವಾ? ಇದು ಉತ್ತರ ಕೊಡೆ, ಆಮೇಲೆ ಉತ್ತರ ಕೊಡ್ತೀನಿ ನಾನು ಅದಕ್ಕೆ. ಇದು ಉತ್ತರ ಕೊಡೆಯ ಕನ್ನಡ ಸಂಸ್ಕೃತಿ ಇಲಾಖೆ ಕೊಟ್ಟಿದ್ದ ಕಾರ್ಯಕ್ರಮ ಕೊಡುತ್ತೆ. ಇದಕ್ಕೆ ದಾಖಲೆ ಕೇಳ್ತಾ ಇದ್ದೀರಿ? ಒಂದು ದಾಖಲೆ ಕೊಡು, 1 ರೂಪಾಯಿ ದಾಖಲೆ ಕೊಡು ಸಾಕು. ಒಂದೇ 1 ರೂಪಾಯಿ ದಾಖಲೆ, 25 ಲಕ್ಷಕ್ಕಲ್ಲ, 25 ಲಕ್ಷ ದಾಖಲೆ ಬೇಡ. ಒಂದೇ 1 ರೂಪಾಯಿ ನಾರಾಯಣಗೌಡರು ತಗೊಂಡೋಗಿದಾರೆ ಅಂತೇಳಿ 1 ರೂಪಾಯಿ ದಾಖಲೆ ಕೊಡು, ಆಗ ನಾನು ಒಪ್ಕೋತೀನಿ. ಜಯದೇವ್ ಪ್ರಸನ್ನ ಅಪ್ಪುಗುಟ್ಟಿದ ಮಾತಾಡ್ದ ಅಂತ ಹೇಳಿ ಅಲ್ಲ, ಲೆಕ್ಕ ಎಲ್ಲಿ ಗೌಡ್ರೆ? ಕೊಡ್ರಿ, ಒಂದು ದಾಖಲೆ ಕೊಡ್ರಿ. ನಿಮ್ಮ ಹತ್ರ ಇದೆ ಅಂದ್ರಲ್ಲ, ದಾಖಲೆ ಕೊಡ್ರಿ. 1 ರೂಪಾಯಿ ದಾಖಲೆ ಕೊಡ್ರಿ ಸಾಕು, ಆಮೇಲೆ ಒಪ್ಕೋತೀನಿ. 25 ಲಕ್ಷದ ದಾಖಲೆ ಕೊಡ್ತೀನಿ. 1 ರೂಪಾಯಿ 21 ಲಕ್ಷ ಬೇಡ, 1 ರೂಪಾಯಿ ನಾರಾಯಣಗೌಡರು ತಗೊಂಡಿದ್ದಾರೆ ಅಂತ ಹೇಳಿ ನೀವು ದಾಖಲೆ ಕೊಡಿ, ಅವತ್ತು ಜಯದೇವ್ ಪ್ರಸನ್ನ ನಾನು ಒಪ್ಕೋತೀನಿ. ಕರವೇ ತನ್ನ ಜವಾಬ್ದಾರಿ ಏನಿದೆ ಅದನ್ನು ನಿಭಾಯಿಸುತ್ತಾ, ಅದನ್ನ ನೇರವಾಗಿ ಹೇಳ್ಬಿಡಿ. ಕರವೇ ಏನೂ ಆಗಿಲ್ಲ, ಒಬ್ಬ ಜಯದೇವ್ ಪ್ರಸನ್ನ ಹೊರ ಹೋಗಿದ್ದಾನಷ್ಟೇ. ಕರವೇ ಪ್ರಾಮಾಣಿಕ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ಕರವೇ ಇಲ್ಲಿವರೆಗೂ ಏನು ಹೋರಾಟ ಪ್ರಾಮಾಣಿಕವಾಗಿ ಮಾಡ್ಕೊಂಬತ್ತೋ, ಕನ್ನಡದ ನಾಡು ನುಡಿ ವಿಚಾರದಲ್ಲಿ ಗಟ್ಟಿತನದಿಂದ ಯಾವ ಸರ್ಕಾರ ಇವತ್ತು ಅವ್ರು ಆರೋಪ ಮಾಡ್ತಾ ಇದಾರಲ್ಲ, ಆಗೇನಾರು ಇದ್ರೆ ಯಾವುದೇ ಸರ್ಕಾರಗಳು ಇಷ್ಟೊತ್ತು ನಾರಾಯಣಗೌಡ್ರನ್ನ ಬಲಿ ಹಾಕ್ಬಿಡ್ತಾ ಇದ್ರು. ಯಾಕೆಂದ್ರೆ ನಾರಾಯಣಗೌಡರು ಕನ್ನಡದ ವಿಚಾರದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಆಗಿಲ್ಲ. ಜೈಲಿಗೆ ಹೋಗಿದ್ದೀನಿ ನಾನು. ಎಸ್.ಎಂ. ಕೃಷ್ಣ ಅವರು, ದೇವೇಗೌಡರು, ಧರ್ಮಸಿಂಗು, ಕುಮಾರಸ್ವಾಮಿ, ಯಡಿಯೂರಪ್ಪನವ್ರ ಕಾಲದಲ್ಲಿ ಅವ್ರು ಹೇಳ್ದಂಗೆ ಕೇಳ್ಬಿಟ್ಟಿದ್ರೆ ನನಗೆಲ್ಲ ಲಾಭ ಆಗ್ತಿತ್ತು. ಜೈಲಿಗೆ ಹೋಗುವಂತ ಪರಿಸ್ಥಿತಿ ನಾರಾಯಣಗೌಡರು ಇಲ್ಲಿ ತನಕ ಬಂದ್ಬಿಟ್ಟು ಸಾಕಷ್ಟು ಮಾತಾಡಿದ್ರಿ, ತಮಗೆ ಧನ್ಯವಾದಗಳು ಸರ್. ನಾರಾಯಣಗೌಡರು ಸಾಕಷ್ಟು ಹೇಳಿದ್ರು. ಎಲ್ಲ ಆರೋಪಗಳೇನಿದೆ ಅವೆಲ್ಲ ಬೇಸ್ಲೆಸ್ ಆರೋಪಗಳು. ಯಾವುದಾದ್ರೂ ಒಂದು ದಾಖಲೆ ಇದ್ರೆ ಒಪ್ಪಿಸ್ಲಿ, ನಾನು ಅವತ್ತೇ ಕರವೇನಲ್ಲಿ ಇರೋದಿಲ್ಲ ಅನ್ನುವಂಥದ್ದು ಒಂದು ಮಾತನ್ನು ಕೂಡ ಹೇಳಿದ್ರು ಅವರು. ನಾವು ಕರವೇ ಕಿತ್ತಾಟ ಅನ್ನೋದೇನಿದೆ ಅದನ್ನು ಒಪ್ಪೋದಿಲ್ಲ ಅಂತ. ನಮಗೂ ಕೂಡ ಅದು ಬೇಕಿಲ್ಲ, ರಾಜ್ಯದ ಜನತೆಗೂ ಕೂಡ ಕರವೇ ಕಿತ್ತಾಟ ಬೇಕಿಲ್ಲ, ಕರವೇ ಹೋರಾಟ ಮಾತ್ರ ಬೇಕಿದೆ. ಹೀಗಾಗಿ ಏನು ಅಂತಂದರೆ ಇಂಥ ವಿಚಾರಗಳಿಂದ ಕರವೇ ದೂರ ಇರಬೇಕು, ಕರವೇ ಕನ್ನಡದ ರಕ್ಷಣೆಗೆ ಯಾವಾಗಲೂ ಕಂಕಣಬದ್ಧವಾಗಿರಬೇಕು. ಸೊ ಇದು ನಮ್ಮ ಹಾರೈಕೆ. ನಾಳೆ ಅವರು ಯಾವ್ಯಾವ ದಾಖಲಾತಿಗಳನ್ನು ತೋರಿಸ್ತಾರೆ, ಇದಕ್ಕೆ ನಾರಾಯಣಗೌಡರು ಏನೇನು ಉತ್ತರ ಕೊಡ್ತಾರೆ ಅದನ್ನೂ ಕೂಡ ನಿಮ್ಮ ಮುಂದಿಡ್ತೀವಿ. ಒಟ್ಟಾರೆ ಏನು ಅಂದರೆ ಏನು ಬೆಳವಣಿಗೆಗಳಿದೆ ಅದನ್ನು ಮುಂದಿಡುವಂಥದ್ದು ಮಾತ್ರ ನಮ್ಮ ಕೆಲಸ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.